ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮಾಜಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಗನಶಕ್ತಿಧರಸ್ವಧಾಮ್ನಾ ಪುಣ್ಯಾಂಶ್ಚ ಹಸ್ತಚರಣಶ್ರವಣಪ್ರಕಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ದುರ್ಭಾವಾದೇಡಮೋ ಗೋವಿಭಾಗ್ನೇ ವಿಡಂಬಿರವಿಜದ್ಧುರುಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मनोजसे दत्तां सन्निधिं मानसे च तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयात् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्या बालशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः भद्रं कर्णे विष्णुयामदेवा भद्रं पश्येमाक्षभिर्यजत्राः स्थिरैरङ्गैः स्तुष्ट्वांसस्तनोभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ಶ್ರೀಗುರುಭ್ಯೋ ನಮಃ. ಭಗವಂತನನ್ನು ವರ್ಣರೂಪಿಯಾಗಿರ್ತಕ್ಕಂತಹವನು ತಾನು ಮಂಡೂಕ ರೂಪದಲ್ಲಿದ್ದುಕೊಂಡು ಅದನಾತ್ ಕರ್ತೃತ್ವಾತ್ ಆತ್ಮ ತೇಷಾಂ ಅಗೋಚರ ಇತಿ ಮಂಡೂಕರೂಪಿ ಸಂದರ್ಶವರ್ಣ ಸ್ವಯಂ ಅಂತ ಹೇಳಿಕೊಂಡು ಹರಿವಂಶದ ಮಾತನ್ನು ಉಲ್ಲೇಖ ಮಾಡ್ತಾರೆ. ಈ ಉಪನಿಷತ್ತನ್ನು ಮಂಡೂಕರೂಪಿಯಾಗಿರ್ತಕ್ಕಂತಹ ವರುಣ ತಾನು ಕಂಡುಕೊಂಡಿರತಕ್ಕಂತಹದ್ದು. ಅಂತಹ ಆ ಭಗವಂತನ ಸ್ವರೂಪ ಅದು ಯಾವ ರೀತಿಯಾಗಿರತಕ್ಕಂತಹದ್ದು? ಜಾಗೃತ, ಸ್ವಪ್ನ, ಸುಷುಪ್ತಿ, ಅದೇ ರೀತಿಯಾಗಿ ಇನ್ನೂ ಪೂರ್ಣವಾಗಿರತಕ್ಕಂತಹ ಅದರಲ್ಲಿ ಈ 4 ರೂಪಗಳು ಅಲ್ಲಿದ್ದುಕೊಂಡು ನಿಯಾಮಕವಾಗಿರತಕ್ಕಂತಹ ರೂಪಗಳು ಎಂಬುದನ್ನು ಹೇಳ್ತಾರೆ. ಅದರಲ್ಲಿ ಮೊದಲಿನ ವ್ಯವಸ್ಥೆಯನ್ನು ಹೇಳ್ತಾರೆ. ಜಾಗರಿತ ಸ್ಥಾನ ಬಹಿಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲಬಕ್ ವೈಶ್ವಾನರ ಪ್ರಥಮ ಪಾದ ಅಂತ ಉಪನಿಷತ್ತು ಆ ಭಗವಂತನ ಸ್ವರೂಪವನ್ನು ಹೇಳ್ತದೆ. ಎಂಥವನು ಅಂತ ಕೇಳಿದರೆ ಭಗವಂತ ಆ ವೈಶ್ವಾನರ ಅವನು ಮೊದಲ ಅಂಶ ಅಂತ ಹೇಳ್ತಾರೆ. ಯಾವ ರೀತಿಯಾಗಿದ್ದಾನೆ ಅಂತ ಕೇಳಿದರೆ ಜಾಗೃತ ಅವಸ್ಥೆಯಲ್ಲಿ ಜೀವನ ಸ್ಥಾನವಾಗಿರತಕ್ಕಂತಹ ಕಣ್ಣು ಇವನಿರತಕ್ಕಂತಹ ಸ್ಥಾನ. ಅಲ್ಲಿ ಇದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದರೆ ಜಾಗರಿತ ಸ್ಥಾನ ಬಹಿಪ್ರಜ್ಞ, ಬಾಹ್ಯವಾಗಿರತಕ್ಕಂತಹ ಬಹಿಪ್ರಜ್ಞೆ ಅಂತ ಹೇಳ್ತಾರೆ. ಅಂದರೆ ಬಾಹ್ಯ ವಸ್ತುಗಳ ಜ್ಞಾನವನ್ನು ತಂದುಕೊಡ್ತಾನಂತೆ ಇವನು. ಬಾಹ್ಯ ವಸ್ತುಗಳ ಜ್ಞಾನವನ್ನು ತಂದುಕೊಡ್ತಾನೆ. ಯಾಕೆ? ಎಚ್ಚರಾವಸ್ಥೆಯಲ್ಲಿ, ಜಾಗೃತ ಅವಸ್ಥೆಯಲ್ಲಿ ನಮಗೆ ಜ್ಞಾನ ಬರುವುದು ಬಾಹ್ಯವಾಗಿರತಕ್ಕಂತಹ ವಸ್ತುಗಳಂತೆ. ಯಾವುದು ಪ್ರಪಂಚದಲ್ಲಿ ಪ್ರಾಪಂಚಿಕವಾಗಿ ಎದುರುಗಡೆಗೆ ಯಾವ ಪದಾರ್ಥಗಳು, ವಸ್ತುಗಳು ಇದೆಯೋ ಅದೇ ವಸ್ತುಗಳ ಜ್ಞಾನ ನಮಗೆ ಬರುವಂತಹದ್ದು. ಇಲ್ಲಿ ಆ ಬಾಹ್ಯ ವಸ್ತುಗಳ ಜ್ಞಾನವನ್ನು ನೀಡ್ತಾನಲ್ವ, ಅವನ ಸ್ವರೂಪ ಹೇಗಿದೆ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ಸಪ್ತಾಂಗ ಏಕೋನವಿಂಶತಿ ಮುಖ ಅಂತ. ಅವನಿಗೆ 4 ಕೈಗಳಿದೆ, 2 ಕಾಲುಗಳು, ಮಧ್ಯದಲ್ಲಿರತಕ್ಕಂತಹ ಮುಖ ಅದು ಗಜಮುಖತ್ವ. ಇದನ್ನೇ ಗಣಪತಿಗೆ ಹೇಳ್ತಾರೆ. ಗಣಪತಿಗೆ ಯಾವ ಕಾರಣಕ್ಕೋಸ್ಕರವಾಗಿ
ಅವನಿಗೆ ಗಜಮುಖತ್ವ ಬಂತು ಅಂತ. ಈ ವಿಶ್ವನಾಮಕನಾಗಿರ್ತಕ್ಕಂತಹ ಭಗವಂತ ಅವನಿಗೆ ಆ 19 ಮುಖಗಳು, 19 ಮುಖಗಳಲ್ಲಿ ಒಂದು ಮುಖ ಅದು ಗಜಮುಖ, ಆನೆಯ ಮುಖ. ಅದನ್ನು ಉಪಾಸನೆ ಮಾಡಿದ್ರಿಂದಾಗಿ ಅವನಿಗೆ ಗಜಮುಖತ್ವ ಬಂದದ್ದು ಅಂತ. ಇದರಲ್ಲಿ ಈಗ ಹೇಳುವಂತಹದ್ದು ಆ ಭಗವಂತ ಹೇಗಿದ್ದಾನೆ ಅಂತ ಹೇಳಿದ್ರೆ, ಆ ಒಂದು ಮಧ್ಯದ ಮುಖ ಅದು ಗಜಮುಖತ್ವ, 7 ಅಂಗಗಳಿದೆ, 19 ಮುಖಗಳಿದೆ. ಮತ್ತು ಸ್ಥೂಲ ಮುಖು, ಸ್ಥೂಲವಾಗಿರತಕ್ಕಂತಹ ಶುಭಭೋಗ, ಯಾವುದು ಶುಭವಾಗಿರತಕ್ಕಂತಹ ಭೋಗಗಳನ್ನು ತಾನು ಅದನ್ನು ತಿನ್ನತಕ್ಕಂಥವನು ಅಂತ ಆ ವಿಶ್ವನಾಮಕನಾಗಿರತಕ್ಕಂತಹ ಅಂದರೆ ಜಾಗೃತಾವಸ್ಥಾ ನಿಯಾಮಕವಾಗಿರತಕ್ಕಂತಹ ರೂಪವನ್ನು ಹೇಳ್ತಾರೆ. ಹೇಗಿದ್ದಾನೆ ಅಂತ ಕೇಳಿದರೆ ಅದನ್ನು ಸಪ್ತಾಂಗ ಏಕೋನವಿಂಶತಿ ಮುಖ ಅದನ್ನು ಸ್ವಲ್ಪ ಬಿಡಿಸ್ತಾರೆ. ಚತುರ್ಧಾವಸ್ಥಾ ದೇಹೇ ಪರಮಾತ್ಮ ಸನಾತನಃ ಅಂತ ಆ 4 ರೂಪಗಳನ್ನು ಇದ್ದಾನೆ. ಆ ಶಾಶ್ವತನಾಗಿರ್ತಕ್ಕಂಥವನು ಎಲ್ಲ ದೇಹದಲ್ಲಿ, ಎಲ್ಲರ ದೇಹದಲ್ಲಿ, ಇವರ ದೇಹ ಅಂತಿಲ್ಲ, ಎಲ್ಲ ದೇಹದಲ್ಲಿಯೂ ಕೂಡ ಅವನಿದ್ದಾನೆ. ಆ ವೈಶ್ವಾನರ ರೂಪ, ವಿಶ್ವರೂಪ ಅದು ಬಲಗಣ್ಣಿನಲ್ಲಿದೆ. ಆ ಬಲಗಣ್ಣಿನಲ್ಲಿರತಕ್ಕಂತಹವನು ಏನು ಜೀವಾತ್ಮ ಆ ಬಲಗಣ್ಣಿನಲ್ಲಿ ಇದ್ದಾಗ ಏನಾಗ್ತದೆ? ಜಾಗೃತ ಅವಸ್ಥೆ. ನಾವೀಗ ಜಗತ್ತಿನ ಅವಸ್ಥೆಯನ್ನು ಅಂದರೆ ಜಗತ್ತನ್ನು ಕಾಣ್ತಾ ಇದ್ದೇವೆ, ಅಂದರೆ ಜಾಗೃತ ಅವಸ್ಥೆಯಲ್ಲಿದ್ದೇವೆ. ಜಾಗೃತ ಅವಸ್ಥೆಯಲ್ಲಿ ಇದ್ದದ್ರಿಂದಾಗಿ ನಮಗೆ ಏನಾಗ್ತಾ ಇದೆ? ಜಗತ್ತಿನ ಜ್ಞಾನ ಬರ್ತಾ ಉಂಟು. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದರೆ ಬಲಗಣ್ಣಿನಲ್ಲಿ ಇದ್ದಾನೆ. ಅವನ ಜೊತೆಗೆ ವಿಶ್ವನಾಮಕನಾಗಿರತಕ್ಕಂತಹ ಭಗವಂತನಿದ್ದಾನೆ. ಇಲ್ಲಿ ಅದು ಜಾಗೃತ ಸ್ಥಾನ ಅಂತ ಕರೆಯಲ್ಪಡ್ತದೆ. ಅದರಲ್ಲಿ ಆ ವೈಶ್ವಾನರ ಅವನಿಗೆ ಒಂದು ಮುಖ, ಅದು ಯಾವ ರೀತಿಯಾಗಿದೆ ಅಂತ ಕೇಳಿದ್ರೆ ಆ ಆನೆಯ ಮುಖ ಉಂಟು ಅಂತ ಹೇಳ್ತಾರೆ. ಮತ್ತು ಒಂದು ಮುಖ ಅದು ಆನೆಯ ಮುಖ, ಉಳಿದಂತಹ 18 ಮುಖಗಳು ಅದು ಮನುಷ್ಯ ರೀತಿಯಾಗಿರತಕ್ಕಂತಹ ಮುಖ ಅಂತ ಹೇಳ್ತಾರೆ. ಅಂದರೆ 19 ಮುಖಗಳು, 19 ಮುಖಗಳಲ್ಲಿ ಒಂದು ಮುಖ ಅದು ಆನೆಯ ಮುಖ, ಉಳಿದಂತಹ 18 ಅದು ಮನುಷ್ಯಾಕಾರವಾಗಿರತಕ್ಕಂತಹದ್ದು. ತದನಂತರದಲ್ಲಿ ಆ ಜೀವಾತ್ಮರಿಗೆ ಅಗೋಚರನಾಗಿ ಬಾಹ್ಯ ಪದಾರ್ಥಗಳ ಜ್ಞಾನ. ಜೀವನಿಗೆ ಕಾಣ್ತಾನ? ಇಲ್ಲ. ಯಾಕೆ? ಅವನು ಇದ್ದಾನೆಯಂತೆ ಅನುಭವ ಬರೋದಿಲ್ಲ. ಇದ್ದಾನೆ ಅಂತ ಅನುಭವ ಬರಬೇಕು ಅಂತ ಅಂದರೆ ಅವನನ್ನು ನೋಡಬೇಕು. ಆ ನೋಡತಕ್ಕಂತಹದ್ದು ಅದನ್ನು ಆ ಸ್ಥಿತಿಗೆ ಯಾರು ಹೋಗಿದ್ದಾರೆ ಅವರಿಗೆ ಆ ಭಗವಂತನ ವಿಶ್ವನ ಜ್ಞಾನ ಬರುವಂತಹದ್ದು. ಇಲ್ಲಿ ಜಗತ್ತಿಗೆ ಏನು ಮಾಡ್ತಾರೆ? ಬಾಹ್ಯವಾಗಿರ್ತಕ್ಕಂತಹ ಪದಾರ್ಥಗಳ ಜ್ಞಾನವನ್ನು ಬರುವಂತೆ ಮಾಡುತ್ತಾರೆ. ಅವನಿಗೆ ಮನುಷ್ಯಾಕಾರದ 18 ಮುಖಗಳುಂಟು. ಅದರಲ್ಲಿ ಮಧ್ಯದಲ್ಲಿರುವ ಮುಖ ಆನೆಯ ಮುಖ, 2 ಪಾದಗಳು, 4 ಕೈಗಳು ಅಂತ ಹೀಗೆ ಸಪ್ತಾಂಗ 7 ಅಂಗಗಳುಳ್ಳವನು ಅಂತ ಹೇಳ್ತಾರೆ. ಇನ್ನು ಈ ವೈಶ್ವಾನರ ವಿಶ್ವ ಅಂತ ಹೇಳಿದರೆ ಯಾವುದು? ಸತ್ಪದಾರ್ಥಗಳು, ಸ್ಥೂಲವಾಗಿರತಕ್ಕಂತಹ ಯಾವುದನ್ನು ನಾವು ಯಾವುದರಿಂದಾಗಿ ನಮಗೆ ಜ್ಞಾನ ಬರ್ತದೋ ಅದನ್ನೇ ಹೇಳುವಂತಹದ್ದು. ಅವನಿಗೆ ಈ ಎಲ್ಲ ಜಗತ್ತಿನಲ್ಲಿರತಕ್ಕಂತಹ ಪದಾರ್ಥಗಳ ಜ್ಞಾನ, ಅಂದರೆ ಜಗತ್ತಿನಲ್ಲಿ ಯಾವುದೆಲ್ಲ ಪದಾರ್ಥಗಳಿದೆಯೋ ಆ ಎಲ್ಲ ಪದಾರ್ಥಗಳ ಜ್ಞಾನವನ್ನು ಜ್ಞಾನ ಬರ್ತಾ ಇರ್ತದೆ. ಅಷ್ಟು ಮಾತ್ರವಲ್ಲದೆ ಹೇಗಿದ್ದಾನೆ ಅಂತ ಕೇಳಿದ್ರೆ ಅವನು ವೈಶ್ವ ನರ, ನರಿಯತೆ ನರ ಅಂತ ಯಾಕೆ ಕರೆದ್ರು? ವೈಶ್ವ ವಿಶ್ವ ನರ, ನರ ಶಬ್ದಕ್ಕೆ ನರೀಯತೆ, ರಿಂಗ್ ಕ್ಷಯ ಹೊಂದೋದಿಲ್ಲ,
ಅಂದರೆ ಕ್ಷಯ ಹೊಂದೋದಿಲ್ಲ ಅಂತ ಹೇಳಿದ್ರೆ ನಾಶವಾಗೋದಿಲ್ಲ. ಆದ್ದರಿಂದಾಗಿ ಅವನನ್ನು ವೈಶ್ವಾನರ ಅಂತ ಕರೆದದ್ದು. ಅದನ್ನು ಒಳ್ಳೆಯ ರೀತಿಯಲ್ಲಿ ಬಿಡಿಸ್ತಾರೆ. ವೈಶ್ವಾನರ ಜಾಗೃತ ಸ್ಥಾನಗ ಗಜಭಕ್ತೃಗ, ಅದರಲ್ಲಿ ಒಂದು ಮುಖ ಗಜಭಕ್ತೃತ್ವ, ಇನ್ನು ಅಷ್ಟಾದಶ ಮುಖಾನ್ಯಸ್ಯ 18 ಮುಖಗಳುಂಟು ಅಂತ ಹೇಳ್ತಾರೆ. ಅದು ಯಾವ ರೀತಿಯಾಗಿದೆ? ಪುಮಾಕಾರಾಣಿ, ಎಲ್ಲ ಮುಖಗಳು ಕೂಡ ಮನುಷ್ಯಾಕಾರದಲ್ಲಿ. ಮನುಷ್ಯರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ತಲೆಗಳು ಅಥವಾ ದೇಹಾದಿಗಳುಂಟು ಅದೇ ರೀತಿಯಾಗಿ, ಅದಕ್ಕೆ ಸದೃಶ, ಅದೇ ಅಂತಲ್ಲ, ಅದಕ್ಕೆ ಸರಿಸಾಟಿಯಾಗಿರ್ತಕ್ಕಂತಹ ಒಂದು ಅವನು ಮುಖವನ್ನು ಹೊಂದಿದ್ದಾನೆ. ಮಧ್ಯಮಂತು ಗಜಾಕಾರಂ, ಮಧ್ಯದಲ್ಲಿರತಕ್ಕಂತಹ ಒಂದು ಮುಖ ಅದು ಗಜಮುಖ. ಇನ್ನು ಚತುರ್ಬಾಹು, 4 ಬಾಹುಗಳು, ಪಾದ, ಹಸ್ತಿ ಇತಿ ಸಪ್ತಾಂಗ, ಇದನ್ನು 7 ಅಂಗಗಳು ಅಂತ ಕರೆದದ್ದು. ಮತ್ತೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಸ್ಥೂಲಾನ್ನ ಭೋಗಾನ್ನ ಇಂದ್ರಿಯೈಸ್ತು ಶುಭಾನ್ನ ಭುಂಕ್ತೆ, ತಾನು ಸ್ಥೂಲವಾಗಿರ್ತಕ್ಕಂತಹ ಯಾವುದರಿಂದ ಅವನಿಗೆ ತಾನು ಭುಂಕ್ತೆ ಶುಭಾನ್ನ ಭುಂಕ್ತೆ ನಚ ಅಶುಭಾನ್ನ, ತಾನು ಸ್ಥೂಲವಾಗಿರ್ತಕ್ಕಂತಹ ಭೋಗಗಳನ್ನು ಇಂದ್ರಿಯಗಳ ಮೂಲಕವಾಗಿ ಅದನ್ನು ತಿಂತಾನಂತೆ. ಅದು ಯಾವುದು? ಶುಭಾನ್ ಏವ ಭುಂಕ್ತೆ. ಅವನನ್ನು ಉಪನಿಷತ್ತಿನಲ್ಲಿ ಅಥವಾ ಹೇಳುವಾಗ ಕೇವಲ ನಾಶುವಂ ಸಹರೇ ಕ್ವಚಿತ್ ಅಂತ, ಅಶುಭವಾಗಿರ್ತಕ್ಕಂಥದ್ದನ್ನು ಯಾವ ಕಾಲಕ್ಕೂ ಕೂಡ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಅವನನ್ನು ಕೇವಲ ಶುಭಗಳನ್ನು ಮಾತ್ರ, ಶುಭವನ್ನು ಮಾತ್ರ ತಾನು ಸ್ವೀಕಾರ ಮಾಡ್ತಾನೆ ಅಂತ ಎಂಬುದಾಗಿ ಉಪನಿಷತ್ತು ನಮಗೆ ಹೇಳ್ತಿದೆ. ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ ಸರ್ವಗಮ್ಯತ್ವ ಹೇತುತಃ ತತ್ಸಂಬಂಧಿ ಸರಹ ಅನಾಶಾತ್ ವೈಶ್ವಾನರ ಉದಾಹೃತಃ. ಅವನನ್ನು ವೈಶ್ವಾನರ ಅಂತ ಕರೀತಾರೆ. ಏನು ವೈಶ್ವಾನರ ಅಂತ ಕೇಳಿದ್ರೆ, ಜೀವಾತ್ಮರ ಶರೀರದಲ್ಲಿದ್ದಾನಂತೆ ಅವನು, ಎಲ್ಲರ ಶರೀರದಲ್ಲಿದ್ದಾನೆ. ಪ್ರತಿಯೊಂದು ಜೀವರುಗಳ ಶರೀರದಲ್ಲಿ ಅವನಿದ್ದಾನೆ. ಇದ್ದಾನೆ ಅಂತ ಹೇಳಿದ ಮೇಲೆ ಇರುವವನಿಗೆ ನಾಶ ಆಗಬೇಕಲ್ವ? ಇರುವವರು ಎಲ್ಲರೂ ಕೂಡ ಹೋಗಲೇಬೇಕು. ಯಾಕೆ? ದೇಹದಲ್ಲಿ ಇರತಕ್ಕಂಥ ಯಾರು ಈ ದೇಹವನ್ನು ಪಡೆದುಕೊಂಡು ಬಂದಿದ್ದಾರೋ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಹೋಗಲೇಬೇಕು. ಅದೇ ರೀತಿಯಾಗಿ ಭಗವಂತನು ಕೂಡ ಇಲ್ಲಿ ಇದ್ದಾನೆ, ಅವರು ಕೂಡ ಹೋಗಬೇಕಲ್ವ ಅಂತ ಹೇಳಿದ್ರೆ ಅದಕ್ಕೆ ವೈಶ್ವಾನರ ಅಂತ 2 ಶಬ್ದವನ್ನು ಅಲ್ಲಿ ಹೇಳ್ತಾರೆ. ಏನು ವೈಶ್ವಾನರ ಅಂತ ಹೇಳಿದ್ರೆ, ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ ಸರ್ವಗಮ್ಯತ್ವ ಹೇತುತಃ, ಸರ್ವಗಮ್ಯತ್ವಾತ್ ವಿಶ್ವ, ಎಲ್ಲರಿಂದಲೂ ಕೂಡ ಗಮ್ಯ. ಅಂದರೆ ಭಗವಂತ ಏನಾಗಿದ್ದಾರೆ ಅಂತ ಕೇಳಿದರೆ ಹೇಳ್ತಾರೆ, ಎಲ್ಲರ ಶರೀರದಲ್ಲಿ ಅವನು ಜೀವಾತ್ಮನ ಇಂದ್ರಿಯಗಳ ಮೂಲಕವಾಗಿ ತಾನು ಶುಭವನ್ನು ತಿಂತಾನೆ. ಶುಭವನ್ನು ತಿಂತಾನೆ ಅಂತ ಹೇಳಿದ ಮೇಲೆ ಅದನ್ನೇ ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ ಸರ್ವಗಮ್ಯತ್ವ ಹೇತುತಃ, ಗಮನಾರ್ಥಕವಾಗಿರತಕ್ಕಂತಹ ಧಾತು ಜ್ಞಾನಾರ್ಥಕ ಅಂತ ನಿಯಮವನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಸರ್ವಗಮ್ಯತ್ವಾತ್ ಸರ್ವೈ ಜೇಯಮಾನತ್ವಾತ್, ಅವನು ಜೇಯ, ಅದೇ ರೀತಿಯಾಗಿ ಅವನು ಗಮ್ಯ ಅಂತ ಇಲ್ಲಿ ಹೇಳ್ತಾರೆ. ತತ್ಸಂಬಂಧಿ ನರಹ, ಅವನ ಸಂಬಂಧಿಯಾಗಿ ಇವನಿದ್ದಾನೆ ನರಹ. ಮತ್ತೆ ಇನ್ನೊಂದು ಏನು ಅಂತ ಕೇಳಿದ್ರೆ, ನರೀಯತೆ ನರಹ, ನರೀಯತೆ, ನರೀಂಗ ಕ್ಷಯ ಇಲ್ಲ ಇವನಿಗೆ, ಅಂದರೆ ಕ್ಷಯ ಇಲ್ಲ ಅಂತ ಹೇಳಿದ್ರೆ ನಾಶ ಇಲ್ಲ. ಆದ್ದರಿಂದಾಗಿ ನರ. ಅನಾಶಾತ್ ವೈಶ್ವಾನರ ಅಂತ ಅವನನ್ನು ಹೇಳ್ತಾರೆ. ತದನಂತರದಲ್ಲಿ ಆ ವೈಶ್ವಾನರ ಅಂತ ಹೇಳಿದ್ದಾರೆ ಅವರನ್ನು. ಇಲ್ಲಿ ಆ ವೈಶ್ವಾನರ ಅಂತ ಹೇಳಿದ ಮೇಲೆ ಆ ಭಗವಂತನ ರೂಪ ಏನಾಯ್ತು? ಈಗ 1 ಮುಖ ಗಜಮುಖ, ಉಳಿದಂಥ 18 ಮುಖಗಳು ನರಮುಖತ್ವ. ಅದರಲ್ಲಿ 1 ಮುಖವನ್ನು
ಉಪನಿಷತ್ತಿನಲ್ಲಿ ನಮಗೆ ವಿಷಯವನ್ನು ಹೇಳ್ತಾರೆ. ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾತ್ ಐತ್ ಗಜವಕ್ತೃತಾ. ಇದು ಮಾತು ಇದು ಮಹಾಯೋಗ ಅಂತ ಗ್ರಂಥದಲ್ಲಿ ಬಂದಿರತಕ್ಕಂತಹ ಮಾತು. ಏನು? ಆ ವೈಶ್ವಾನರ ವಿಶ್ವ ಎಂಬಂತಹ ರೂಪವನ್ನು ಉಪಾಸನೆ ಮಾಡಿದ್ದು ಯಾರು? ಗಜಮುಖ ಗಣಪತಿ. ಗಣಪತಿ ಏನು ಮಾಡಿದ? ಈ ವಿಶ್ವ ಎಂಬಂತಹ ರೂಪವನ್ನು ಉಪಾಸನೆ ಮಾಡಿದ. ಅದಕ್ಕೋಸ್ಕರವಾಗಿ ನಾವು ಗಣಪತಿಯನ್ನ ಆರಾಧನೆ ಮಾಡುವಾಗ ಏನು ಉಪಾಸನೆ ಮಾಡ್ತೇವೆ? ಗಣಪತ್ಯಂತರ್ಗತ ವಿಶ್ವ ಎಂಬಂತಹ ನಾಮಕ. ಗಣಪತಿಯ ಒಳಗಿರತಕ್ಕಂತಹ ರೂಪ ಯಾವುದು? ವಿಶ್ವ ಎಂಬಂತಹ ರೂಪವನ್ನು ಹೇಳ್ತಾರೆ. ಅಂದರೆ ವಿಶ್ವನಾಮಕನಾಗಿರತಕ್ಕಂತಹ ಭಗವಂತನನ್ನ ಉಪಾಸನೆ ಮಾಡಿದ್ರಿಂದಾಗಿ ಅವನಿಗೆ ಗಜಮುಖತ್ವ ಬಂದದ್ದು. ಇದಕ್ಕೆ ಪ್ರಮಾಣ ಯಾವುದು? ಈ ಮಹಾಯೋಗ ಎಂಬಂತಹ ಪುರಾಣ ನಮಗೆ ತಿಳಿಸಿಕೊಡ್ತದೆ. ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾತ್ ಐತ್ ಗಜವಕ್ತೃತಾ. ಗಜವಕ್ತೃತ್ವ ಬಂದಿದ್ದು ಹೇಗೆ ಅಂತ ಕೇಳಿದರೆ, ವಿನಾಯಕನಿಗೆ ಆ ವಿಶ್ವ ಎಂಬಂತಹ ಭಗವಂತನನ್ನ ಉಪಾಸನೆ ಮಾಡಿದ್ರಿಂದಾಗಿ. ತಥೈವ ತೈಜಸಧ್ಯಾನಾತ್ ತ್ರಿಧ್ಯಾನಾತ್ ಇಂದ್ರತಾ. ಇಂದ್ರ ಇನ್ನು ಈ ವಿಶ್ವ, ತೈಜಸ ಮತ್ತೆ ಪ್ರಾಜ್ಞಾ. ಇಂದ್ರ ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ, ಇಂದ್ರನಿಗೆ ಇಂದ್ರ ಪದವಿ ಹೇಗೆ ಸಿಕ್ಕಿತ್ತು ಅಂತ ಕೇಳಿದ್ರೆ, ತೈಜಸಧ್ಯಾನಾತ್ ಭಗವಂತನ ತೈಜಸ ರೂಪವನ್ನು ಧ್ಯಾನ ಮಾಡಿದ. ತೈಜಸಧ್ಯಾನಾತ್ ತ್ರಿಧ್ಯಾನಾತ್ ಇಂದ್ರತಾ. ಅವನು ಇಂದ್ರ ದೇವೇಂದ್ರ ಪದವಿಯನ್ನು ಪಡೆದದ್ದು ಹೇಗೆ ಅಂತ ಕೇಳಿದರೆ, ತೈಜಸ ಪ್ರಾಜ್ಞ ಎಂಬ 3 ರೂಪಗಳು. ಇಂದ್ರ ಪದವಿಯನ್ನು ಹೊಂದಿದ್ದು ಹೇಗೆ? ಭಗವಂತನ ವಿಶ್ವ ತೈಜಸ ಪ್ರಾಜ್ಞ ರೂಪವನ್ನು ಉಪಾಸನೆ ಮಾಡಿದ್ರಿಂದಾಗಿ ಅವನಿಗೆ ಈ ದೇವೇಂದ್ರ ಪದವಿ, ದೇವತೆಗಳಲ್ಲಿ ಸರ್ವೋತ್ತಮ ದೇವತಾ ಉತ್ಕೃಷ್ಟ ದೇವತಾ ಉತ್ತಮ ಪದವಿಯನ್ನು ಪಡೆದಿದ್ದು ಭಗವಂತನ 3 ರೂಪಗಳನ್ನು ಉಪಾಸನೆ ಮಾಡಿದ್ರಿಂದಾಗಿ. ತ್ರಿಧ್ಯಾನಾತ್ ಇಂದ್ರತಾ. ಚತುರ್ಧ್ಯಾನಾತ್ ರುದ್ರತ್ವಂ ರುದ್ರಾಪ. ಇನ್ನು ವಿಶ್ವ ತೈಜಸ ಪ್ರಾಜ್ಞಾ ತುರೀಯ ಈ 4 ರೂಪಗಳನ್ನು ಉಪಾಸನೆ ಮಾಡಿದ್ರಿಂದಾಗಿ, ಧ್ಯಾನ ಮಾಡಿದ್ರಿಂದಾಗಿ ರುದ್ರ ತರಿಸಿಕೊಂಡ. ಇದು ನಮಗೆ ಉಪನಿಷತ್ತು ಕೊಡತಕ್ಕಂತಹ ಚಿಂತನೆ. ಉಪನಿಷತ್ತು ದೇವತೆಗಳ ವಿಷಯವನ್ನು, ದೇವತೆಗಳು ಯಾವ ಕಾರಣದಿಂದಾಗಿ ಅವರಿಗೆ ದೇವತಾ ಪದವಿ ಬಂತು, ದೇವತೆಗಳು ಒಂದು ಆ ಪದವಿಯನ್ನು ಪಡ್ಕೊಳ್ಬೇಕು ಅಂತಾದರೆ ಅವರು ತುಂಬ ಸಾಧನೆ ಮಾಡಿದ್ರು ಮಾತ್ರ ಅಲ್ಲದೆ ಮತ್ತೇನು ಮಾಡಿದ್ರು ಅಂತ ಕೇಳಿದ್ರೆ, ಧ್ಯಾನ, ಒಂದೊಂದು ರೂಪಗಳನ್ನು ಧ್ಯಾನ ಮಾಡಿದ್ರು. ಭಗವಂತನನ್ನ ಏನು ಯಾವ ರೀತಿಯಾಗಿ ತಾವು, ನಮಗೂ ಕೂಡ ಇದು ಕನ್ನಡಿ, ನಾವು ದೇವರನ್ನ ಉಪಾಸನೆ ಮಾಡುವಂತಹ ಬಗೆ ಹೀಗಿರಬೇಕು. ಅವರೆಲ್ಲರೂ ಕೂಡ ಭಗವಂತನನ್ನ ಉಪಾಸನೆ ಮಾಡಿದ್ರು. ಹೇಗೆ ಉಪಾಸನೆ ಮಾಡಿದ್ರು? ಭಗವಂತನನ್ನ ತೈಜಸಾರೂಪ ವಿಶ್ವ ತೈಜಸಾರೂಪ ಧ್ಯಾನವನ್ನು ಮಾಡಿದ್ರಿಂದಾಗಿ ಇಂದ್ರ ಪದವಿ ಬಂತು. ಇನ್ನು ಅಷ್ಟು ಮಾತ್ರವಲ್ಲದೆ ಆ ವಿಶ್ವ ತೈಜಸ ಪ್ರಾಜ್ಞಾ ತುರೀಯ ಇತ್ಯಾದಿಗಳ ಉಪಾಸನೆಯನ್ನು ಮಾಡಿದ್ರಿಂದಾಗಿ ಇಂದ್ರತಾ ಆಪ ಅಲ್ಲ ರುದ್ರತ್ವಂ ಆಪ. ರುದ್ರ ಪದವಿಯನ್ನು ಹೇಗೆ ಪಡ್ಕೊಂಡ? ಭಗವಂತನನ್ನ ಈ ರೀತಿಯಾಗಿ ಆ 4 ರೂಪಗಳನ್ನು, ಚತುರೂಪಗಳನ್ನು ಉಪಾಸನೆ ಮಾಡಿದ. ಆ ಉಪಾಸನೆ ಮಾಡಿದ್ದರ ಫಲವಾಗಿ ಅವನಿಗೆ ರುದ್ರ ಪದವಿ, ಇಂದ್ರ ಪದವಿಗಳು ಬಂತು. ಹೀಗೆ ಏವಂಭೂತ ಗುಣ ವಿಷ್ಣು ಚತುರಾತ್ಮ ಪರಾತ್ಪರ. ಇಂತಹ 4 ರೂಪಗಳು, ಚತುರೂಪ 4 ರೂಪಗಳು ಉಳ್ಳಂತಹ ಭಗವಂತ ಏನಾಗಿದ್ದಾರೆ? ಪರಾತ್ಪರ. ಪರ ಅಲ್ಲ, ಪರಾತ್ಪರ, ಪರತರ, ಪರತಮ ಭಗವಂತ ಎಲ್ಲ ಉತ್ತಮ.
ಯಾರಿಗೂ ಕೂಡ ಸಮನಾಗಿರತಕ್ಕಂಥವನಲ್ಲ ಎಂತ ಅವನನ್ನು ಅಷ್ಟು ದೊಡ್ಡ ವ್ಯವಸ್ಥೆಯನ್ನು ಅವನಿಗೆ ಯಾವ ಕಾರಣದಿಂದಾಗಿ ವಿಶ್ವ ಎಂಬಂತಹ ರೂಪ ಯಾಕೆ ಅದು ಅಷ್ಟು ಪ್ರಮುಖವಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಇದು ನಮಗೆ ಉಪನಿಷತ್ತು ಕೊಡತಕ್ಕಂತಹ ಚಿಂತನೆ. ಗಣಪತಿಯನ್ನು ನಾವು ಚಿಂತನೆ ಮಾಡುವಂತಹದ್ದೇ ಬೇರೆ. ಗಣಪತಿಯನ್ನು ನಾವು ಏನು ಉಪಾಸನೆ ಮಾಡ್ತೇವೆ? ಗಣಪತಿಗೆ ಅವನಿಗೆ ಯಾವುದೋ ಅವನಿಗೆ ಗಜಮುಖತ್ವ ಬಂದಂತಹ ಬಗೆಯೇ ನಮಗೆ ಗೊತ್ತಿಲ್ಲ. ಅವನಿಗೆ ಗಜಮುಖತ್ವ ಯಾಕೆ ಬಂತು, ಯಾರ ಮೂಲಕ ಬಂತು, ಯಾವ ಕಾರಣದಿಂದಾಗಿ ಬಂತು, ಇದರ ವ್ಯವಸ್ಥೆಯನ್ನು ನಮಗೆ ಹೇಳ್ತಾರೆ. ಇನ್ನು ರುದ್ರದೇವರು, ಇಂದ್ರ ಇವರೆಲ್ಲರೂ ಕೂಡ ಆಯಾಯ ಪದವಿಯಲ್ಲಿದ್ದಾರೆ, ಆಯಾಯ ವ್ಯವಸ್ಥೆಯಲ್ಲಿದ್ದಾರೆ. ಹೇಗಿದ್ದಾರೆ, ಯಾಕಿದ್ದಾರೆ? ಅವರಿದ್ದಾರೆ ಯಾಕೆ ಅಂತ ಕೇಳಿದರೆ ಅಲ್ಲಿ ಆ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಒಂದು ರೂಪ ಅಲ್ಲಿ ಅವರು ಉಪಾಸನೆ ಮಾಡಿದ್ದಾರೆ. ಯಂ ಯಥಾ ಉಪಾಸತೆ ತಥೈವ ಭವತಿ. ನೀವು ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತೀರೋ ಅದು ನಿಮ್ಮಲ್ಲಿ ಬರುವಂತಹದ್ದು. ದೇವರನ್ನು ಗುಣಪೂರ್ಣ ಅಂತ ಉಪಾಸನೆ ಮಾಡಿ ನಿಮಗೂ ಕೂಡ ಕಿಂಚಿತ್ತು ಗುಣಗಳು ನಿಮ್ಮಲ್ಲಿ ಬರ್ಬೋದು. ದೇವರನ್ನು ದೋಷ ದೂರ, ದುಃಖ ದೂರ ಅಂತ ದೇವರನ್ನು ಉಪಾಸನೆ ಮಾಡಿ ದೇವರು ನಿಮಗೂ ಕೂಡ ದುಃಖಾದಿಗಳನ್ನು ಕೊಡೋದಿಲ್ಲ. ಭಗವಂತನ ನಿಮಗೂ ಕೂಡ ಸುಖಾದಿಗಳನ್ನು ಕೊಡುತ್ತಾನೆ. ಇದು ಭಗವಂತನ ವ್ಯವಸ್ಥೆ. ಇದನ್ನು ಯಾರು ತಿಳ್ಕೊಳ್ತಾರೆ, ರಾಮ ಅಂತ ನಾವು ಉಪಾಸನೆ ಮಾಡುವ. ಏನು ರಾಮ? ಆರಾಮ. ಏನು ಆರಾಮ? ಭಗವಂತ ರಮಯತಿ. ಜ್ಞಾನಿಗಳಿಗೆ ಭಗವಂತ ಸುಖವನ್ನು ಕೊಡ್ತಾನೆ. ರಮು ಕ್ರೀಡಾಯ. ಯಾರಿಗೆ ಭಗವಂತ ಕ್ರೀಡೆಯನ್ನು ಕೊಡ್ತಾನೆ, ಸುಖವನ್ನು ಕೊಡ್ತಾನೆ ಅಂತ ಕೇಳಿದರೆ ಭಗವಂತ ಯಾರು ಅವನನ್ನು ಉಪಾಸನೆ ಮಾಡ್ತಾರೆ, ಯಾರು ಅವನನ್ನು ದೋಷ ದೂರ, ಅವನು ಎಲ್ಲರಿಗೂ ಕೂಡ ಸುಖವನ್ನು ಕೊಡುವವ. ತಮೋಯೋಗ್ಯರಿಗೆ ತಮಸ್ಸನ್ನು ಕೊಡ್ತಾನೆ, ದುಃಖಾದಿಗಳನ್ನು ಕೊಡ್ತಾನೆ ಅಂತ ಯಾರು ತಿಳ್ಕೊಳ್ತಾರೆ ಅಂಥವರಿಗೆ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಅಂಥವರಿಗೆ ಭಗವಂತ ಏನು ಮಾಡ್ತಾನೆ? ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ನಮಗೆ ಉಪನಿಷತ್ತು ಹೇಳುವಂತಹದ್ದು. ಅದಕ್ಕೋಸ್ಕರವಾಗಿ ಭಗವಂತನನ್ನು ತಿಳ್ಕೊಳ್ಳುವಂತಹ ಬಗೆ ನಮ್ಮದು ಹೀಗಿರಬೇಕು. ದೇವರನ್ನು ನೀವು ಹೇಗೆ ತಿಳ್ಕೊಳ್ಬೇಕು? ಇದು ದೇವರನ್ನು ತಿಳ್ಕೊಳ್ಳುವುದಕ್ಕೋಸ್ಕರವಾಗಿ ನಾವು ಅವನನ್ನು ಉಪಾಸನೆ ಮಾಡುವಂತಹದ್ದು, ಅಥವಾ ಅವನನ್ನು ನಾವು ಆ ರೀತಿಯಾಗಿ ಅವನನ್ನು ನೋಡುವಂತಹದ್ದು. ನೋಡಿದ್ರಿಂದಾಗಿ ನಮಗೆ ಏನಾಗ್ತದೆ ಅಂತ ಕೇಳಿದರೆ ನಮ್ಮಲ್ಲಿರತಕ್ಕಂತಹ ದುಃಖಾದಿಗಳಾಗಲಿ, ನಮ್ಮಲ್ಲಿರತಕ್ಕಂತಹ ದೋಷಗಳಾಗಲಿ, ನಮ್ಮಲ್ಲಿರತಕ್ಕಂತಹ ಸಮಸ್ಯೆಗಳಾಗಲಿ ಇದೆಲ್ಲದಕ್ಕೂ ಕೂಡ ಭಗವಂತ ಪರಿಹಾರವನ್ನು ನೀಡುತ್ತಾನೆ ಎಂಬುದು ಉಪನಿಷತ್ತಿನ ಆಂತರ್ಯ ಅಂತ ಹೇಳ್ತಾರೆ. ತದನಂತರದಲ್ಲಿ ಹೇಳ್ತಾರೆ ಇದು ಭಗವಂತನನ್ನು ಹೀಗೆ ನೋಡಬೇಕು ಅಂತಾಯಿತು. ನೋಡಿದ ಮೇಲೆ ಮತ್ತೆ ಏನು ಅಂತ ಕೇಳಿದರೆ ಸ್ವಪ್ನಸ್ಥಾನ ಅಂತಃಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಪ್ರವಿವ್ಯಕ್ತ ಮುಖು ತೈಜಸ ದ್ವಿತೀಯ ಪಾದ. ಎರಡನೆಯ ಪಾದವನ್ನು ಭಗವಂತನ ಸ್ವರೂಪವನ್ನು ಹೇಳ್ತಾರೆ. ಹೇಗಿದ್ದಾನೆ ಅಂತ ಕೇಳಿದರೆ ಆ ತೈಜಸ ವಿಶ್ವನ ವಿವರಣೆಯನ್ನು ಹೇಳಿದರು. ವಿಶ್ವ ಹೇಗಿದ್ದಾನೆ? ಬಲಗಣ್ಣಿನಲ್ಲಿರ್ತಾನೆ. ಬಲಗಣ್ಣಿನಲ್ಲಿದ್ದುಕೊಂಡು ನಮಗೆ ಜಾಗೃತ ಅವಸ್ಥೆಯನ್ನು, ನಮಗೆ ಬಾಹ್ಯವಾಗಿರತಕ್ಕಂತಹ ಪ್ರಪಂಚ, ಬಾಹ್ಯವಾಗಿರತಕ್ಕಂತಹ ವ್ಯವಸ್ಥೆ, ಇದರ ಜ್ಞಾನ ಹೇಗೆ ಬರ್ತದೆ ಅಂತ ಕೇಳಿದರೆ ಇಂದ್ರಿಯ ಏನಾಗ್ತದೆ? ಅದು ಯಾವುದೋ ಒಂದು ಪದಾರ್ಥವನ್ನು ನೋಡ್ತದೆ. ನೋಡಿದ್ರಿಂದಾಗಿ ನಮಗೆ ಅದರ ಜ್ಞಾನ ಬರ್ತದೆ. ಜಗತ್ತನ್ನು ನೋಡ್ತದೆ, ಜಗತ್ತಿನ ಜ್ಞಾನ ಬರ್ತದೆ. ಕೇಳ್ತದೆ, ಯಾವುದೋ ಜಗತ್ತಿನ ವಿಷಯದ ಬಗ್ಗೆ ನಮಗೆ ಗೊತ್ತಾಗ್ತದೆ. ಯಾವುದೋ ಒಂದು ವಸ್ತುವನ್ನು ಮುಡುತ್ತದೆ, ಅದರಿಂದಾಗಿ ನಮಗೆ ಜ್ಞಾನ ಬರ್ತದೆ. ಈ ವ್ಯವಸ್ಥೆ ಹೇಗೆ ಅಂತ ಕೇಳಿದರೆ ಭಗವಂತನ ವ್ಯವಸ್ಥೆ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಒಂದೊಂದು ಇಂದ್ರಿಯಗಳಲ್ಲಿದ್ದುಕೊಂಡು ತಾನು ಜ್ಞಾನವನ್ನು ಭರಿಸ್ತಾನೆ. ಕೆಲವರು ನೋಡ್ತಾನೇ ಇರ್ತಾರೆ, ನೋಡಿದ್ರೂ ಕೂಡ ಜ್ಞಾನ ಬರುವುದೇ ಇಲ್ಲ. ಅವನನ್ನು ಕರೆದ್ರೂ ಗೊತ್ತಿಲ್ಲ, ಅವನನ್ನು ಬಡಿದ್ರೂ ಗೊತ್ತಾಗೋದಿಲ್ಲ.
ಯಾಕೆ ಅಂತ ಕೇಳಿದ್ರೆ ಬಾಹ್ಯವಾಗಿರ್ತಕ್ಕಂತಹ ವ್ಯವಸ್ಥೆ, ಬಾಹ್ಯವಾಗಿರ್ತಕ್ಕಂತಹ ಜಗತ್ತಿನ ಪ್ರಜ್ಞೆಯನ್ನು ಬಿಟ್ಟಿದ್ರೆ ಮರೆತಿದ್ರೆ ಆವಾಗ ಅವನಿಗೆ ಬಾಹ್ಯವಾಗಿರ್ತಕ್ಕಂತಹ ಜಗತ್ತಿನ ಪರಿವೇ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಏನು ಈ ವಿಶ್ವ ಎಂಬಂತಹ ಭಗವಂತನ ಅನುಗ್ರಹ ನಮಗೆ ಬೇಕು. ನಮಗೆ ವಿಶ್ವನಾಮಕನಾಗಿರ್ತಕ್ಕಂತಹ ಭಗವಂತನ ಜ್ಞಾನ ಇಲ್ಲ, ಅವನ ವ್ಯವಸ್ಥೆ ಇಲ್ಲ, ಗೊತ್ತಿಲ್ಲ ಅಂತ ಆದರೆ ಆವಾಗ ನಮಗೆ ಯಾವುದರ ಜ್ಞಾನವೂ ನಮಗೆ ಗೊತ್ತಾಗುವುದಿಲ್ಲ. ತದನಂತರದಲ್ಲಿ ಎರಡನೇ ರೂಪವನ್ನು ಹೇಳ್ತಾರೆ. ವಿಶ್ವ ಆಯಿತು, ತೈಜಸ ರೂಪ. ಇದು ನಿತ್ಯದಲ್ಲೂ ಕೂಡ ನಾವು ಇರತಕ್ಕಂತಹ ರೂಪ. ಯಾಕೆ ನಾವು ಬದುಕಿದ್ದೇವೆಯಾ? ಬದುಕಿದ್ದೇವೆ. ಯಾಕೆ ಬದುಕಿದ್ದೇವೆ ಅಂತ ಗೊತ್ತಿಲ್ಲ ನಮಗೆ. ಒಟ್ಟು ಬದುಕಿದ್ದೇವೆ, ಯಾವ ಕಾರಣದಿಂದಾಗಿ ಬದುಕಿದ್ದೇವೆ ಅಂತ ಗೊತ್ತಿಲ್ಲ, ಯಾರಿಗೋಸ್ಕರ ಬದುಕಿದ್ದೇವೆ ಅದೂ ಗೊತ್ತಿಲ್ಲ, ಮತ್ತೆ ಯಾರ ಅನುಗ್ರಹದಿಂದ ಬದುಕಿದ್ದೇವೆ ಅದೂ ಗೊತ್ತಿಲ್ಲ. ಒಟ್ಟು ಬದುಕಿದ್ದೇವೆ, ಜೀವನವನ್ನು ಹೇಗೋ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಇದು ನಮ್ಮ ವ್ಯವಸ್ಥೆ ಆಗಿಬಿಟ್ಟಿದೆ. ಭಗವಂತ ಕ್ಷಣ ಕ್ಷಣಕ್ಕೂ ಕೂಡ ಒಂದು ಕ್ಷಣ ನಾವು ಯೋಚನೆ ಮಾಡಿದಾಗ ನಮಗೆ ನಾವು ಮಲಗ್ತೇವೆ. ಭಗವಂತ ನಮ್ಮ ಜೊತೆಗೆ ಇಲ್ಲ ಅಂತಾಗಿದ್ದರೆ ರಾತ್ರಿ ಮಲಗಿರತಕ್ಕಂತಹ ವ್ಯಕ್ತಿ ಮರುದಿವಸ ಬೆಳಿಗ್ಗೆ ಏಳಬೇಕಲ್ವ? ಯಾಕೆ ಅವರು ಏಳಬೇಕು? ನಾವು ಅಲ್ರಾಮ್ ಇಟ್ಟು ಮಲ್ಕೊಳ್ಬೋದು ಅಷ್ಟೇ. ಅಲ್ರಾಮ್ ಇಟ್ಟು ಮಲಗಿದ್ರೆ ಆ ಅಲ್ರಾಮ್ ಆಗ್ತದೆ, ಏಳಬೇಕಲ್ವ? ಜೀವ ಏಳಬೇಕಲ್ವ? ಜೀವ ದೇಹವನ್ನು ಬಿಟ್ಟು ಹೊರಟು ಹೋದರೆ ಏಳಲಿಕ್ಕೆ ಯಾರೂ ಇಲ್ಲ ಅಲ್ಲಿ. ಅದಕ್ಕೋಸ್ಕರವಾಗಿ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಈ 4 ರೂಪಗಳು ಕೂಡ ನಮಗೆ ನಿತ್ಯದಲ್ಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡತಕ್ಕಂತಹ ರೂಪಗಳು. ಎಚ್ಚರದಲ್ಲಿದ್ದೇವೆ ಅಂತ ಹೇಳಿದರೆ ವಿಶ್ವನಾಮಕನ ಅನುಗ್ರಹ. ಇನ್ನು ಸ್ವಪ್ನಾವಸ್ಥೆ ಇತ್ಯಾದಿಗಳಿಗೆ ಹೋಗ್ತೇವೆ ಅಂತಾದರೆ ಅದಕ್ಕೆ ತೈಜಸರೂಪಿಯಾಗಿರ್ತಕ್ಕಂತಹ ಭಗವಂತನ ವ್ಯವಸ್ಥೆ, ಇನ್ನು ಅನುಗ್ರಹ. ಇದೆಲ್ಲ ವ್ಯವಸ್ಥೆಗಳು ಈ ಭಗವಂತನ ಅನುಗ್ರಹವನ್ನು ನಾವು ಮರೆತು ಏನಾಗ್ತಾ ಇದ್ದೇವೆ, ಒಟ್ಟು ನಾವು ಇದ್ದೇವೆ. ಅದಕ್ಕೋಸ್ಕರವಾಗಿ ಭಗವಂತನ ಎರಡನೇ ರೂಪವನ್ನು, ಆ ತೇಜಸ ರೂಪವನ್ನು ಹೇಳ್ತಾರೆ. ಏನು? ಸ್ವಪ್ನಸ್ಥಾನ. ನಮಗೆ ಸ್ವಪ್ನ ಬರ್ತದಲ್ವ? ಹೇಗೆ ಬರ್ತದೆ? ಯಾಕೆ ಬರ್ತದೆ? ಕನಸು ಎಲ್ಲರೂ ಕಾಣ್ತೇವೆ. ಸ್ವಪ್ನ ಅಂತ ಹೇಳಿದರೆ ಯಾಕೆ ಬಂತು ಸ್ವಪ್ನ? ಕನಸು ಬೀಳಬಾರ್ದು, ಯಾಕೆ ಬೀಳ್ತದೆ? ಯಾರಿಂದಾಗಿ ಬೀಳ್ತದೆ? ಅದಕ್ಕೆ ಕಾರಣ ಯಾರು? ಇಲ್ಲ, ಅದಕ್ಕೆ ನಾನೇ ಕಾರಣ. ಸ್ವಪ್ನಕ್ಕೆ ಯಾರು ಕಾರಣರಿಲ್ಲ. ಸ್ವಪ್ನ ಎಂಬುದು ನನ್ನ ಹತೋಟಿಯಲ್ಲಿ ಉಂಟು. ಸ್ವಪ್ನ ಎಂಬುದು ನಿನ್ನ ವ್ಯವಸ್ಥೆಯಲ್ಲಿ ಉಂಟು ಅಂತ ಆದರೆ ಯಾವುದು ಒಳ್ಳೆಯದೋ ಅದು ಮಾತ್ರ ಸ್ವಪ್ನ ಬರಬೇಕು. ಯಾಕೆ ನಿನಗೆ ಅಹಿತವಾಗಿರ್ತಕ್ಕಂತಹದ್ದು ಸ್ವಪ್ನ ಬರ್ತದೆ? ಯಾಕೆ ನಿನಗೆ ಕೆಟ್ಟದ್ದಾಗಿರ್ತಕ್ಕಂಥ ಸ್ವಪ್ನ ಬರ್ತದೆ? ಇದನ್ನು ಯೋಚನೆ ಮಾಡಬೇಕು. ನಮ್ಮ ಹಿಡಿತದಲ್ಲಿಯೇ ಉಂಟು ಅಂತಾದರೆ, ನಾನೇ ಅದಕ್ಕೆ ನಿಯಾಮಕ ಅಂತಾಗಿದ್ದರೆ, ನನ್ನ ಸ್ವಪ್ನವನ್ನು ನಾನೇ ತಂದುಕೊಳ್ಳುವಂತಹದ್ದು, ನನ್ನ ಕನಸನ್ನು ನಾನೇ ತರಿಸಿಕೊಳ್ಳುವುದು ಅಂತಾದರೆ ನನಗೆ ಯಾಕೆ ಕೆಟ್ಟದ್ದಾಗಿರ್ತಕ್ಕಂತಹ ಕನಸು ಬೀಳ್ತದೆ? ಯಾಕೆ ನನಗೆ ಯಾವತ್ತೂ ಕೂಡ ಒಳ್ಳೆಯ ಕನಸುಗಳೇ ಬರಬೇಕು ಅಂತ ನಾವು ಇದು ಬರುವುದಿಲ್ಲ? ಕೆಟ್ಟದ್ದಾಗಿರ್ತಕ್ಕಂಥದ್ದು ಕನಸು ಬರ್ತವೆ, ದುಸ್ವಪ್ನಗಳು ಬರ್ತವೆ, ಒಳ್ಳೆಯ ಸ್ವಪ್ನಗಳು ಬರ್ತವೆ. ಯಾವ ನಿಮಿತ್ತದಿಂದಾಗಿ? ಯಾರು ಅದನ್ನು ಮಾಡುವನು? ಅದಕ್ಕೆ ಹೇಳ್ತಾರೆ ಉಪನಿಷತ್ತು ಉತ್ತರವನ್ನು ಕೊಡ್ತದೆ. ಸ್ವಪ್ನಸ್ಥಾನ ಅಂತಃಪ್ರಜ್ಞಾ ತೈಜಸಃ. ತೈಜಸ ರೂಪಿಯಾಗಿರ್ತಕ್ಕಂತಹ ಭಗವಂತನಿದ್ದಾನಪ್ಪ. ಸುಮ್ಮನೆ ಸ್ವಪ್ನ ಬೀಳೋದಿಲ್ಲ. ಸ್ವಪ್ನದಲ್ಲಿ ಸತ್ತು ಹೋದಂತೆ, ಸ್ವಪ್ನದಲ್ಲಿ ಯಾರೋ ಎತ್ತಿಕೊಂಡು ಹೋದಂತೆ, ಯಾವುದೋ ರೀತಿಯಾಗಿರ್ತಕ್ಕಂಥ ಸ್ವಪ್ನ ಬೀಳ್ತದೆ. ಯಾರು ಕಾರಣ? ಯಾರು ಇದಕ್ಕೆ? ಯಾರ ನಿಮಿತ್ತವಾಗಿ ಬರ್ತದೆ? ಅದಕ್ಕೆ ಕೇಳ್ತಾರೆ ಉಪನಿಷತ್ತು ಉತ್ತರವನ್ನು ಕೊಡುತ್ತದೆ. ಸ್ವಪ್ನಸ್ಥಾನ ಅಂತಃಪ್ರಜ್ಞ. ಒಳಗೊಬ್ಬನಿದ್ದಾನೆ ಅಂತಃಪ್ರಜ್ಞ. ಯಾರು ಅಂತ ಕೇಳಿದ್ರೆ ಅದು ತೈಜಸ. ಇದು ಭಗವಂತನ ಎರಡನೇ ರೂಪ, ತೈಜಸ ಎಂಬಂತಹ ರೂಪ ಅಂತ ಹೇಳ್ತಾರೆ. ಅವನು ಎಲ್ಲಿರ್ತಾನೆ ಅಂತ ಕೇಳಿದ್ರೆ ಕಂಠದೇಶದಲ್ಲಿರ್ತಾನಂತೆ. ತೈಜಸ ರೂಪಿಯಾಗಿರ್ತಕ್ಕಂತಹ ಭಗವಂತ ಬಲಕಣ್ಣು, ತೈಜಸ ರೂಪಿಯಾಗಿರ್ತಕ್ಕಂತಹ ಭಗವಂತ ಕಂಠಸ್ಥಾನ. ಇದನ್ನು ಹೇಳ್ತಾರೆ. ಇದು ಸ್ವಪ್ನ ಬರಲಿಕ್ಕೆ ಒಂದು ರಾ ಮೆಟೀರಿಯಲ್ ಬೇಕು. ಯಾವುದೇ ವಸ್ತು ಆಯಿತು ಅಂತ ಆದರೆ ಇದ್ದಕ್ಕಿದ್ದಾಗೆ ಆಯಿತಾ? ಬಟ್ಟೆ ಆಗಿದೆ, ಬಟ್ಟೆ ಹೇಗಾಯಿತು? ಏನೂ ಇಲ್ಲ, ಇದ್ದಕ್ಕಿದ್ದಾಗಿ ಸೃಷ್ಟಿಯಾಯಿತು. ಏನೂ ಒಂದು
ಕಚ್ಚಾ ವಸ್ತುವೇ ಇಲ್ಲ, ಇದ್ದಕ್ಕಿದ್ದಾಗೆ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಹುಚ್ಚು ಅಂತ ಹೇಳ್ತಾರೆ. ಏನು ಇದಕ್ಕೆ ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ ನೂಲು. ನೂಲಿನ ಮೂಲಕವಾಗಿ ನೂಲನ್ನು ಯಾವುದೋ ಒಂದು ವ್ಯವಸ್ಥೆಯ ಮೂಲಕವಾಗಿ ಅದನ್ನು ಜೋಡಿಸಿಕೊಂಡು ಬಂದಾಗ ನೇಕಾರ ಅದನ್ನು ಬಟ್ಟೆ ಅಂತ ಹೇಳ್ತಾರೆ. ಇದನ್ನು ಇದೇ ರೀತಿಯಾಗಿ ಸ್ವಪ್ನವೂ ಕೂಡ ಬರಲಿಕ್ಕೆ ಒಂದು ಕಾರಣ ಉಂಟು. ಹೇಗೆ ಬಂತು ಅಂತ ಕೇಳಿದರೆ ಸ್ವಪ್ನ ಅದಕ್ಕೆ ಉತ್ತರ ಕೊಡ್ತಾರೆ. ನಾವು ಸ್ವಪ್ನಾವಸ್ಥೆಯಲ್ಲಿ ಭಗವಂತ ಇಲ್ಲಿರ್ತಾನೆ, ತೈಜಸ್ವರೂಪಿಯಾಗಿರ್ತಕ್ಕಂತಹ ಭಗವಂತ ಕಂಠದಲ್ಲಿರ್ತಾನೆ. ಅವನು ಹೇಗೆ ಬಂತು ನಮಗೆ? ಜೀವ ವಿಶ್ವನಾಮಕ ಪರಮಾತ್ಮ ಕಣ್ಣಿನಲ್ಲಿದ್ದಾಗ ಹೊರಗಿನ ಪ್ರಪಂಚವನ್ನು ನೋಡ್ತೇವೆ. ಹೊರಗಿನ ಪ್ರಪಂಚವನ್ನು ನೋಡಿದಾಗ ಅದು ಒಂದು ಸಂಸ್ಕಾರ ರೂಪವಾಗಿ ಏನಾಗ್ತದೆ, ಅದು ಮನಸ್ಸಿನಲ್ಲಿ ಹೋಗಿ ಕೂತ್ಕೊಳ್ತದೆ. ಸಂಸ್ಕಾರ ಅದನ್ನು ವಾಸನ ಅಂತ ಕರೀತಾರೆ. ವಾಸನ ಅಂತ ಅದನ್ನು ಹೇಳ್ತಾರೆ. ಏನು ವಾಸನ ಅಂತ ಹೇಳಿದರೆ, ಈ ಎಚ್ಚರಾವಸ್ಥೆಯಲ್ಲಿ ಇದ್ದಾಗ, ಎಚ್ಚರಾವಸ್ಥೆಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ಹೊರಗಿನ ಬಾಹ್ಯವಾಗಿರ್ತಕ್ಕಂತಹ ಪ್ರಪಂಚವನ್ನು ನೋಡಿರ್ತಕ್ಕಂಥವನು ಅದು ಸಂಸ್ಕಾರ ರೂಪಿಯಾಗಿ ಅದು ವಾಸನಾ ಎಂಬಂತಹ ವ್ಯವಸ್ಥೆಯಲ್ಲಿ ಅದು ಮನಸ್ಸಿನಲ್ಲಿ ಹೋಗಿ ಕೂತ್ಕೊಳ್ತದೆ. ಅದನ್ನು ಈ ವಾಸನಾ ಎಂಬಂತಹ ಒಂದು ರಾ ಮೆಟೀರಿಯಲ್, ಈ ವ್ಯವಸ್ಥೆಯನ್ನು ಇಟ್ಟುಕೊಂಡು ತೈಜಸ್ವರೂಪಿಯಾಗಿರ್ತಕ್ಕಂತಹ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ಸ್ವಪ್ನವನ್ನು ನೀಡ್ತಾನೆ. ಇದು ನಮಗೆ ಸ್ವಪ್ನ ಬರಲಿಕ್ಕೆ ಕಾರಣ. ಇದು ಸ್ವಪ್ನ ಯಾವುದೋ ಜನ್ಮದ್ದು ಬರ್ಬೋದು. ಅದು ಎಲ್ಲಿರ್ತದೆ ಅಂತ ಕೇಳಿದ್ರೆ ಅದಕ್ಕೆ ಹೇಳಿತು ವಾಸನ ಅಂತ. ವಾಸನ ಎಂಬುದು ಈ ಜನ್ಮದ್ದು ಮಾತ್ರ ಆಗಬೇಕು ಅಂತಿಲ್ಲ. ವಾಸನ ಎಂಬುದು ಜನ್ಮ ಈ ಜೀವ ಇವತ್ತಿನವನಲ್ಲ. ಈ ಜೀವ ಎಂದಿನವನು ಅಂತ ಕೇಳಿದ್ರೆ ಇವನಿಗೆ ಹುಟ್ಟಿಲ್ಲ. ಸಾವುಂಟ ಅಂತ ಕೇಳಿದ್ರೆ ಸಾವು ಇಲ್ಲ. ಯಾರಿಗೆ? ಜೀವನಿಗೆ ಸಾವಿಲ್ಲ, ಹುಟ್ಟಿಲ್ಲ. ಮತ್ತೆ ಹುಟ್ಟು ಸಾವು ಯಾರಿಗಿರುವುದು? ಈ ದೇಹಕ್ಕೆ. ಈ ದೇಹ ಹುಟ್ಟುತ್ತದೆ, ಈ ದೇಹ ಸಾಯ್ತದೆ. ಏನು? ದೇಹ ಹುಟ್ಟುವುದು ಯಾವಾಗ, ದೇಹ ಸಾಯುವುದು ಯಾವಾಗ ಅಂತ ಕೇಳಿದ್ರೆ ದೇಹ ಜೀವ ದೇಹವನ್ನು ಪ್ರವೇಶ ಮಾಡ್ತಾನೆ. ಆವಾಗ ನನಗೆ ಈ ದೇಹ ಬಂತು. ಜೀವ ಯಾವಾಗ ಇಲ್ಲಿಂದ ಹೊರಟು ಹೋಗ್ತಾನೆ ಆವಾಗ ಅಲ್ಲಿಂದ ದೇಹ ಹೋಯಿತು. ಜೀವನಿಗೆ ಹುಟ್ಟು ಯಾವುದು ಅಂತ ಕೇಳಿದ್ರೆ ದೇಹ ಸಂಬಂಧ ಹುಟ್ಟು, ದೇಹ ಹೋಗುವುದು ನಾಶ ಅಷ್ಟೇ. ದೇಹ ಹುಟ್ಟುವಿಕೆ ಅಂತ ಹೇಳಿದ್ರೆ ದೇಹದ ಹುಟ್ಟುವಿಕೆ ಇಷ್ಟೇ. ಜೀವನ ಹುಟ್ಟುವಿಕೆ ಏನು ಅಂತ ಕೇಳಿದ್ರೆ ಜೀವ ಹುಟ್ಟಿದ, ಜೀವ ಹುಟ್ಟಲಿಲ್ಲಪ್ಪ. ಜೀವ ಹುಟ್ಟಿದ್ದು ಏನು? ಜೀವ ದೇಹವನ್ನು ಪಡ್ಕೊಂಡ. ಏನು ದೇಹವನ್ನು ಪಡ್ಕೊಂಡ? ಈ ದೇಹವನ್ನು ಪಡೆದುಕೊಂಡು ಜಗತ್ತಿಗೆ ಬಂದ. ದೇಹವನ್ನು ಇವತ್ತಲ್ಲ ನಾಳೆ ಬಿಟ್ಟು ಹೋಗಲೇಬೇಕು. ಇದೇನು ನಾನು ಹಿಡ್ಕೊಂಡು ಹೋಗುವಂಥದ್ದಲ್ಲ. ಇವತ್ತು ಇದರಲ್ಲಿ ನಾನು ಆರಾಮವಾಗಿ ವ್ಯವಹಾರವನ್ನು ಮಾಡಿ ಏನು ಫುಲ್ಲು ತಾನು ರಾಜನಾಗಿ ಬೆಳೆದ. ಆದರೆ ಒಂದಲ್ಲ ಒಂದು ದಿವಸ ಈ ದೇಹ ಬಿಟ್ಟು ಹೋಗಲೇಬೇಕು. ಇದು ಇಲ್ಲಿಯೇ ಒಳಗಿರತಕ್ಕಂತಹ ಜೀವ ಅವನು ಸ್ವಸ್ಥಾನವನ್ನು ಸೇರಲೇಬೇಕು. ಹಾಗೆ ಆ ಬಾಹ್ಯ ಪದಾರ್ಥಗಳು ಸಂಸ್ಕಾರ ಸಂಸ್ಕಾರದಿಂದಾಗಿ ಅವನಿಗೇನಾಗದೆ ಸ್ವಪ್ನ ವಸ್ತುಗಳನ್ನು, ಸ್ವಪ್ನ ಪದಾರ್ಥಗಳನ್ನು ತಿಳಿಸಿಕೊಡ್ತಾನೆ. ಅದರ ಜ್ಞಾನವನ್ನು ಬರುವಂತೆ ಮಾಡ್ತಾನೆ. ಅವನಿಗೂ ಕೂಡ ಸಪ್ತಾಂಗ ಅಂತ ಹೇಳ್ತಾರೆ. ಸಪ್ತಾಂಗ 19 ಮುಖ. ಮತ್ತೆ ಹೇಗೆ ಅಂತ ಕೇಳಿದ್ರೆ ಅವನು ಸ್ವಪ್ನ ವಸ್ತುಗಳನ್ನು ತಾನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸ್ವಪ್ನದಲ್ಲಿ ತಾನು ಕಾಣ್ತಾನೆ, ಸ್ವಪ್ನ ಪದಾರ್ಥಗಳನ್ನು ನೋಡ್ತಾನೆ, ಸ್ವಪ್ನದಲ್ಲಿರತಕ್ಕಂತಹ ವ್ಯವಸ್ಥೆಗಳನ್ನು ತಾನು ವಿಷಯ ಪದಾರ್ಥಗಳನ್ನು ಭೋಗಿಸ್ತಾನೆ. ಆ ಜೀವನಿಗೆ ಆ ಸ್ವಪ್ನದಲ್ಲಿ ಕಂಡಿರತಕ್ಕಂತಹ ಪದಾರ್ಥಗಳ ಜ್ಞಾನವನ್ನು ಬರುವಂತೆ ಮಾಡುವುದು ಯಾರು? ಅದು ಈ ತೈಜಸ್ವರೂಪ. ತೈಜಸ್ವರೂಪ ಕಂಠದಲ್ಲಿದ್ದುಕೊಂಡು ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ ಆ ಜೀವನಿಗೆ ಎಲ್ಲ ಜ್ಞಾನವನ್ನು ಬರುವಂತೆ ಮಾಡ್ತದೆ ಅಷ್ಟೇ ಹೊರತು ಇದು ಭಗವಂತನ ವ್ಯವಸ್ಥೆ. ಹೀಗೆ ಅದನ್ನು ಭಾಷ್ಯಕಾರರು ವರಾಹ ಪುರಾಣದ ಮಾತನ್ನು ಹೇಳ್ತಾರೆ. ಜಾಗೃತ್ ದರ್ಶನ ಸಂಸ್ಕಾರ ರೂಪತ್ವಾತ್ ಸ್ವಪ್ನಗಂ ಯತ್
ಪ್ರವ್ಯಕ್ತಂ ತುದಜ್ಞಾನ ಕರಣಾತ್ ಅಂತರ್ಜ ಉಚ್ಯತೆ. ಅವನನ್ನು ಅಂತರ್ಜ ಒಳಗಿನ ಜ್ಞಾನವುಳ್ಳವನು. ಹೇಗೆ? ಸ್ವಪ್ನಾವಸ್ಥೆಯಲ್ಲಿ ಕಂಡಿರತಕ್ಕಂತಹ ಪದಾರ್ಥಗಳು ಇದ್ದಕ್ಕಿದ್ದಾಗೆ ಹುಟ್ಟಿದ್ದಲ್ಲದು. ಸ್ವಪ್ನದಲ್ಲಿ ನಾನು ಏನೋ ಆನೆ ಕಂಡದ್ದು ಹೊರಗಿರತಕ್ಕ ಸಂದರ್ಭದಲ್ಲಿ ಎಚ್ಚರದಲ್ಲಿದ್ದಾಗ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಕಂಡಿದ್ದ ಆನೆಯನ್ನು ನೋಡಿದ್ದ, ಅಥವಾ ಕುದುರೆ ನೋಡಿದ್ದ, ಅಥವಾ ಯಾವುದೋ ಒಂದು ದೊಡ್ಡ ಮನೆಯನ್ನು ನೋಡಿದ, ಯಾವುದೋ ಒಂದು ದೊಡ್ಡ ತನಗೆ ವ್ಯವಸ್ಥೆಯನ್ನು ನೋಡಿದ. ಅದು ಏನಾಯಿತು ಅಂತ ಕೇಳಿದ್ರೆ ಅದು ಒಂದು ಸಂಸ್ಕಾರವಾಗಿ ಹೋಗಿ ಕೂತ್ಕೊಂಡಿತ್ತು. ಅದು ಒಳಗಡೆ ಹೋಗಿ ಸಂಸ್ಕಾರದಲ್ಲಿ ಕೂತ್ಕೊಂಡಿತ್ತಲ್ವ, ಕೂತ್ಕೊಂಡದ್ದು ಏನಾಗ್ತದೆ ಅಂತ ಕೇಳಿದ್ರೆ ಈ ಭಗವಂತನ ವ್ಯವಸ್ಥೆಯಿಂದಾಗಿ ಅದನ್ನು ಇವನು ರಾತ್ರಿ ಹೊತ್ತೋ ಅಥವಾ ಹಗಲು ಹೊತ್ತೇ ಆಗ್ಬೋದು. ರಾತ್ರಿಯೇ ಸ್ವಪ್ನ ಕಾಣಬೇಕು ಅಂತಿಲ್ಲ. ನಮಗೆ ಏನಾಗ್ತದೆ ಅಂತ ಕೇಳಿದ್ರೆ ನಾವು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತಾ ಇರ್ತೇವೆ. ಪಾಠವನ್ನು ಮಾಡ್ತಾ ಇರುವಾಗ ವಿದ್ಯಾರ್ಥಿಗಳು ಕನಸು ಕಾಣ್ತಾ ಇರ್ತಾರೆ. ಯಾಕೆ? ಅದು ಅವರು ಪಾಠದಲ್ಲಿ ಕೂತ್ಕೊಂಡು ಕನಸು ಕಾಣ್ತಾ ಇರ್ತಾರೆ. ಇದು ಈ ವ್ಯವಸ್ಥೆ. ಅದಕ್ಕೋಸ್ಕರವಾಗಿ ಈ ಕನಸನ್ನು ಅದಕ್ಕೆ ವ್ಯವಸ್ಥೆ ಇದ್ದಿಲ್ಲ, ಯಾವಾಗ ಬೇಕಾದರೂ ಬರ್ಬೋದು ಭಗವಂತನ ವ್ಯವಸ್ಥೆ ಇದ್ದಾಗ. ಅದಕ್ಕೆ ಭಗವಂತನ ಅನುಗ್ರಹ ಮಾತ್ರ ಬೇಕೇ ಬೇಕು. ಭಗವಂತನ ಅನುಗ್ರಹ ಇಲ್ಲ ಅಂತಾದರೆ ಯಾವ ಸ್ವಪ್ನಾದಿಗಳನ್ನು ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಆ ಸ್ವಪ್ನ ದರ್ಶನ ಜಾಗೃತ ಅವಸ್ಥೆಯಲ್ಲಿ ನೋಡಿದ್ದಾನಲ್ವ, ಅದರ ಸಂಸ್ಕಾರ ರೂಪತ್ವಾತ್, ಆ ಸಂಸ್ಕಾರ ಏನಾಗಿದೆ ಅದು ವಾಸನಾಮಯವಾಗಿ ಹೋಗಿ ಕೂತ್ಕೊಂಡಿದೆ. ಆ ವಾಸನಾಮಯವಾಗಿ ಹೋಗಿ ಕೂತ್ಕೊಂಡಿರತಕ್ಕಂಥ ಸ್ವಪ್ನದಲ್ಲಿ ಆ ಪದಾರ್ಥವನ್ನು ಕಂಡ. ಅದನ್ನು ಭಗವಂತ ಏನು ಮಾಡ್ತಾನೆ? ತಜ್ಞಾನಕರಣ ಅಂತರ್ಜ ಉಚ್ಯತೆ. ಅವನನ್ನು ಅಂತಃಪ್ರಜ್ಞ ಅಂತ ಹೇಳ್ತಾರೆ. ಭಗವಂತ ವಿಶ್ವನಾಮಕನಾಗಿರ್ತಕ್ಕಂತಹ ಭಗವಂತನ ಅನುಗ್ರಹ ತೈಜಸ. ಏನು? ಭಗವಂತ ಒಳಗಿನ ರೂಪದಿಂದಾಗಿ ಒಳಗಿದ್ದುಕೊಂಡು ತಾನು ಪದಾರ್ಥಗಳನ್ನು, ವಿಶಿಷ್ಟವಾಗಿರತಕ್ಕಂತಹ ಪದಾರ್ಥಗಳ ಜ್ಞಾನವನ್ನು ಭರಿಸುವಂತೆ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ತೈಜಸನಿಗೆ ಏನು ಹೇಳ್ತಾರೆ ಕೇಳಿದ್ರೆ ಅವನಿಗೆ ಅಂತಃಪ್ರಜ್ಞ. ಇದು ವರಾಹ ಪುರಾಣದ ಮಾತು. ಉಪನಿಷತ್ತು ಏನು ಹೇಳ್ತದೋ ಅದು ಯಾವುದೂ ಕೂಡ ಪುರಾಣದಲ್ಲಿ ಉಪನಿಷತ್ತು ಹೇಳಿದ್ದೇ ಅದು ವೇದ ಶ್ರುತಿ. ಶ್ರುತಿಗೆ ಮತ್ತೆ ಪುನಃ ಮತ್ತೊಂದು ಪ್ರಮಾಣ ಬೇಕಾಗಿಲ್ಲ. ಯಾಕೆ? ಶ್ರುತಿ ಅದು ಸ್ವಾಭಾವಿಕವಾಗಿರತಕ್ಕಂತಹ ಪ್ರಮಾಣ. ಪ್ರತ್ಯಕ್ಷ, ಅನುಮಾನ, ಆಗಮ, 3 ಪ್ರಮಾಣಗಳನ್ನು ನಾವು ಹೇಳ್ತೇವೆ. ಪ್ರತ್ಯಕ್ಷವೂ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಯಾವುದು? ಇಂದ್ರಿಯ ಸನ್ನಿಕರ್ಷದ್ವಾರ ಬರತಕ್ಕಂತಹದ್ದು ಪ್ರತ್ಯಕ್ಷ. ಇಂದ್ರಿಯಗಳು ಚಾಕ್ಷುರೇಂದ್ರಿಯ ಆಗ್ಬೋದು, ಶ್ರೋತ್ರೇಂದ್ರಿಯ ಆಗ್ಬೋದು, ಮತ್ತು ತ್ವಗೇಂದ್ರಿಯ ಇತ್ಯಾದಿಗಳೆಲ್ಲವೂ ಕೂಡ ಪ್ರಮಾಣ, ಅದು ಸತ್ಯವೇ. ಆದರೆ ಅದರಲ್ಲಿ ವ್ಯವಸ್ಥೆಗಳು ಬೇರೆ ಇರ್ಬೋದಷ್ಟೇ. ಸತ್ಯ ಹೀಗೆ ನಮಗೆ ಪ್ರಮಾಣಗಳು. ಇದು ಮೊದಲನೇ ಪ್ರಮಾಣ. ಅಂದರೆ ಏನಾಯ್ತು? ಈಗ ಒಂದು ಪ್ರತ್ಯಕ್ಷ ಪ್ರಮಾಣದಲ್ಲಿ ಹೇಳ್ತೇವೆ, ಇನ್ನೊಂದು ಅನುಮಾನ ಪ್ರಮಾಣ. ಅನುಮಾನ ಅಂತ ಹೇಳಿದರೆ ಗೆಸ್ ಅಲ್ಲ. ಈ ಅನುಮಾನ ಅಂತ ಹೇಳಿದರೆ ಗೆಸ್ ಎಂಬಂತಹದ್ದು ಅರ್ಥ ಬರೋದಿಲ್ಲ. ಅನುಮಾನ ಶಬ್ದಕ್ಕೆ ಅನುಸೃತ್ಯ ಮೀಯತೆ ಇದು ಅನುಮಾನ. ಅನುಸೃತ್ಯ ಕಿಮನುಸೃತ್ಯ? ಪ್ರತ್ಯಕ್ಷಮನುಸೃತ್ಯ, ಆಗಮಮನುಸೃತ್ಯ. ಪ್ರತ್ಯಕ್ಷ ಆಗಮಗಳನ್ನು ಅನುಸರಿಸಿಕೊಂಡು ಬರತಕ್ಕಂತಹದ್ದು ಅನುಮಾನ. ಅನುಮಾನ ಅಂತ ಹೇಳಿದರೆ ನಮಗೆ ಬಾಹ್ಯವಾಗಿ ನಾವು ಏನು ಮಾಡ್ತೇವೆ ಅಂತ ಕೇಳಿದರೆ, ಅನುಮಾನ ಅಂತ ಹೇಳಿದ ತಕ್ಷಣ ಅದು ಊಹೆ ಅನ್ನೋದು. ಊಹೆ ಎಂಬಂತಹ ಅರ್ಥವನ್ನು ಹೇಳುವುದಿಲ್ಲ ಅನುಮಾನಕ್ಕೆ. ಅನುಮಾನಕ್ಕೆ ಏನರ್ಥವನ್ನು ಹೇಳ್ತೇವೆ? ಅನುಸೃತ್ಯಮಾನ. ಪ್ರತ್ಯಕ್ಷಂ ಅನುಸೃತ್ಯ, ಆಗಮಂ ಅನುಸೃತ್ಯ. ಪ್ರತ್ಯಕ್ಷ ಅನುಮಾನಗಳ ಬೆಂಬಲವನ್ನಿಟ್ಟುಕೊಂಡು ಯಾವುದು ಬರ್ತದೋ ಅದನ್ನು ನಾವು ಅನುಮಾನ ಅಂತ ಕರಿತೇವೆ. ಹೇಗೆ ಅಂತ ಕೇಳಿದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ, ಬೆಟ್ಟದಲ್ಲಿ ಬೆಂಕಿ ನೋಡ್ತಾ, ಬೆಂಕಿಯಲ್ಲಿ ಬೆಟ್ಟದಲ್ಲಿ ಹೊಗೆ ಕಾಣ್ತದೆ. ಹೊಗೆ ಕಂಡಾಗ ಯಾಕೆ ಇದು ಹೊಗೆ ಬಂತು, ಎಲ್ಲಿಂದ ಬಂತು ಅಂತ ನೋಡಿದರೆ, ಹೊಗೆ ಎಂಬುದನ್ನು ನೋಡಿದಲ್ವ, ಅದನ್ನು ಹಿಂದೆ ಬೇರೆಲ್ಲೋ ನೋಡಿದ್ದಾನೆ. ಅದರಿಂದ ಅನುಸರಿಸಿಕೊಂಡು ಅವನಿಗೆ ಪ್ರತ್ಯಕ್ಷ ಮತ್ತು ಆಗಮ ಇದನ್ನು ಬೆಂಬಲವನ್ನಿಟ್ಟುಕೊಂಡು ಅವನಿಗೆ ಜ್ಞಾನ ಬಂದದ್ದು. ಹೀಗೆ ಪ್ರತ್ಯಕ್ಷಾಗಮಗಳ ಬೆಂಬಲವನ್ನಿಟ್ಟುಕೊಂಡು ಬಂದಿರತಕ್ಕಂತಹ ಜ್ಞಾನ, ಇದನ್ನೇ ನಾವು ಏನು ಹೇಳ್ತೇವೆ? ಅನುಮಾನ ಅಂತ ಕರಿತೇವೆ. ಇನ್ನು ಆಗಮ
ಆಗಮ ಪ್ರಮಾಣ ಅದು ಶ್ರುತಿ. ಶ್ರುತಿ ಎಂಬುದು ಸಾರ್ವಕಾಲಿಕ ಪ್ರಮಾಣ. ಶ್ರುತಿಗೆ ಮತ್ತೊಂದು ಪ್ರಮಾಣ ಬೇಕಾಗಿಲ್ಲ. ಯಾಕೆ? ಶ್ರುತಿಯನ್ನ ಪ್ರಮಾಣ ಅಂತ ಹೇಳಲಿಕ್ಕೆ, ವೇದವನ್ನ ಪ್ರಮಾಣ ಅಂತ ಹೇಳಲಿಕ್ಕೆ ಯಾರೂ ಇಲ್ಲ. ಯಾಕೆ? ಕೃಷ್ಣನು ಕೂಡ ವೇದಾಂತ ಕೃತ ವೇದವಿತ್ ಅಂತ ಹೇಳಿದ್ದವನು. ವೇದವನ್ನ ಕೃತ ವೇದಾಂತ ಕೃತ, ವೇದಾಂತವನ್ನು ಮಾಡಿದವನು ನಾನು. ವೇದವಿತ್ ಅಹಂ ವೇದವಿತ್ ಅಷ್ಟೇ. ನಾನು ವೇದವನ್ನು ತಿಳ್ಕೊಂಡವಪ್ಪ. ನಾನು ವೇದವನ್ನ ಹಯಗ್ರೀವ ರೂಪನಾಗಿ ಯಾರಿಗೆ ಕೊಟ್ಟೆ? ನನ್ನ ಮಗನಿಗೆ. ಯಾರಿಗೆ? ಚತುರ್ಮುಖ ಬ್ರಹ್ಮನಿಗೆ. ಬ್ರಹ್ಮನ ಮೂಲಕವಾಗಿ ಋಷಿ ಪರಂಪರೆಗೆ ಬಂದಿರತಕ್ಕಂಥದ್ದು. ಹೀಗೆ ಪ್ರತ್ಯಕ್ಷ ಅನುಮಾನ ಆಗಮಗಳು ಈ ಮೂರು ವಿಷಯಗಳನ್ನು ನಮಗೆ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಆ ಒಳಗಿರತಕ್ಕಂತಹ ಜ್ಞಾನ, ಒಳಗಿರತಕ್ಕಂತಹ ವ್ಯವಸ್ಥೆ ಇದು ಬಂದದ್ದು ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಟ್ಟದ್ದು ತೇಜಸ್ವರೂಪಿಯಾಗಿರತಕ್ಕಂತಹ ಭಗವಂತನ ಅನುಗ್ರಹದಿಂದಾಗಿ ಅಲ್ಲಿ ಜ್ಞಾನ ಬರ್ತದೆ ಎಂಬುದಾಗಿ ಉಪನಿಷತ್ತು ನಮಗೆ ವಿಶ್ವನ ವಿವರಣೆ, ತೇಜಸ್ವರೂಪಿಯಾಗಿರ್ತಕ್ಕಂತಹ ಭಗವಂತನ ವಿವರಣೆ. ಇದು ನಾವು ನಿತ್ಯದಲ್ಲೂ ಕೂಡ ಅನುಸಂಧಾನ ಮಾಡಲೇಬೇಕಾಗಿರ್ತಕ್ಕಂತಹ ರೂಪ. ನಾವು ಎಚ್ಚರದಲ್ಲಿರ್ತೇವೆ. ಎಚ್ಚರದಲ್ಲಿದ್ದಾಗ, ಎಚ್ಚರಾವಸ್ಥೆಯಲ್ಲಿದ್ದಾಗ ನಮಗೆ ಜಗತ್ತಿಗೆ ಗೊತ್ತಾಗಬೇಕಲ್ವ. ಇನ್ನು ಮಲಗಿದ್ದಾಗ ಸ್ವಪ್ನಾದಿಗಳು ಬರ್ತದಲ್ಲ, ಸ್ವಪ್ನಾದಿಗಳು ಬಂದದ್ದು ಹೇಗೆ ಅಂತ ಗೊತ್ತಾಗಬೇಕು ಅಂತಾದ್ರೆ ಇದು ಈ ಎರಡರ ಭಗವಂತನ, ಎರಡು ರೂಪಗಳ ಭಗವಂತನ ಅನುಗ್ರಹ ನಮಗಿರಲಿ ಅಂತ ಹೇಳಿಕೊಂಡು ಇವತ್ತಿನ ಚಿಂತನೆಯನ್ನು ಕ್ಷೇತ್ರದ ಅಧಿಪತಿಯಾಗಿರ್ತಕ್ಕಂತಹ ರಾಮ, ಅದರ ಭಿನ್ನನಾಗಿರ್ತಕ್ಕಂತಹ ಕೃಷ್ಣನಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಿತಮಸ್ತು.